ಅಂಬಾನಿ ನ್ಯೂಸ್ಗೆ ಸ್ವಾಗತ. ಪ್ರತಿದಿನ ನ್ಯೂಸ್ ಅಪ್ಡೇಟ್ಗಾಗಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ತಾಲೂಕು ಎಲ್ಲರ ಕಡೆಯಿಂದ ಅಣ್ಣವರಿಗೆ ಶಾಲು ಹೊಂದಿಸಿ ಕಾರ್ಯಕ್ರಮ. ನಾವೆಲ್ಲ ನಿಷ್ಠಾವಂತರು, ನಮ್ಗೆ ಏನ್ ಬೇಕಾಗಿಲ್ಲ. ಆದ್ರೆ ನಮ್ಮೂರಿಗೆ ಬಂದಿದ್ದಾರೆ ನಮ್ಮ ಸೋಷಿಯಲ್ ಮೀಡಿಯಾದ ಅಧ್ಯಕ್ಷರ ಆದಿಯಾಗಿ ಆ ತಂಡ ಬಹಳ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಎಲ್ಲ ವಿಧಾನಸಭಾ ಕ್ಷೇತ್ರಗಳಿಗೂ ಕೂಡ ಅವರು ಪ್ರವಾಸ ಮಾಡಿ ಎಲ್ಲ ಕ್ಷೇತ್ರಗಳನ್ನು ಕೂಡ ಬಹಳ ಪರಿಣಾಮಕಾರಿಯಾಗಿ ಇವತ್ತು ಎರಡು ರಾಷ್ಟ್ರೀಯ ಪಕ್ಷಗಳ ಮಧ್ಯೆ ನಾವೇನು JDS ಒಂದು ಪ್ರಾದೇಶಿಕ ಪಕ್ಷ ಇದೆ, ಆ ಪ್ರಾದೇಶಿಕ ಪಕ್ಷಕ್ಕೆ ಹೆಚ್ಚು ಸಾಮಾಜಿಕ ಜಾಲತಾಣದಲ್ಲಿ ತೊಡಗಿಸಿಕೊಳ್ಳುವಂಥದ್ದಕ್ಕೆ ಹೆಚ್ಚು ಪರಿಣಾಮಕಾರಿಯಾಗಿ ಇವತ್ತು ಕೆಲಸ ಮಾಡ್ತಾ ಇರ್ತಕ್ಕಂಥ ನಮ್ಮ ಸಾಮಾಜಿಕ ಜಾಲತಾಣದ ರಾಜ್ಯಾಧ್ಯಕ್ಷರಾದ ಚಂದನ್ ದೊರೈ ಮತ್ತು ಅವರ ತಂಡದವರು ಎಲ್ಲರೂ ಕೂಡ ಮತ್ತೊಮ್ಮೆ ನಾನು ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಬಹಳ ವಿಶೇಷವಾಗಿ ಚಂದನ್ ದೊರೆಯವರು ಬಹಳ ಎಲ್ಲ ಕ್ಷೇತ್ರಗಳಲ್ಲಿ ನಿನ್ನೆ ನಮ್ಮ ಜಿಲ್ಲೆಯಲ್ಲಿ ಗೌರಿಬಿದನೂರು, ಬಾಗೇಪಲ್ಲಿ, ಚಿಕ್ಕಬಳ್ಳಾಪುರ ಇವೆಲ್ಲ ಮುಗಿಸ್ಕೊಂಡು ನಮ್ಮದು ನಾಳೆ ಇದ್ದಿದ್ದು, ಆದರೆ ಅವರು ಶನಿವಾರ ಮಾಡೋಣ ಅಂದಿದ್ದಕ್ಕೆ ಆಯಿತು ನಾವು ಶನಿವಾರನೇ ಮುಗಿಸೋಣ ಅಂತ ಹೇಳಿ ಇವತ್ತು ನಾವು ಅಂದ್ಕೊಂಡಿದ್ದೇವೆ. ಹಾಗಾಗಿ ಇವತ್ತು ಸೋಷಿಯಲ್ ಮೀಡಿಯಾ ಎಷ್ಟು ಪ್ರಬಲವಾಗಿದೆ ಅನ್ನುವಂಥದ್ದನ್ನ ಇವತ್ತು ನಾವೆಲ್ಲರೂ ಕೂಡ ಯೋಚನೆ ಮಾಡಬೇಕು. ನಾವು ಕಳೆದ ಒಂದು 30-40 ವರ್ಷಗಳ ಹಿಂದೆ, ನಾವು 40 ವರ್ಷಗಳ ಹಿಂದೆ ಹೋದಾಗ ನಮ್ಮ ಹಳ್ಳಿಗೆ ಒಂದು ಪತ್ರಿಕೆ ಬರಬೇಕಾದ್ರೆ 3 ದಿವಸ ಆಗ್ತಾ ಇತ್ತು. ಬೆಂಗಳೂರು ನಗರದಲ್ಲಿ ಅಕಸ್ಮಾತ್ ಸಿಗ್ತಾ ಇತ್ತು ಮಾರನೇ ದಿನ. ಅವತ್ತು ಕೂಡ ಇವತ್ತು ಏನೇನು ಘಟನೆಗಳು, ಏನೇನು ಕಾರ್ಯಕ್ರಮಗಳಾಗ್ತದೆ ಅದು ತಿಳ್ಕೊಳ್ಬೇಕಾದ್ರೆ ಮಾರನೇ ದಿನ ನಾವು ನೋಡ್ಬೇಕಾಗಿತ್ತು. ಆದ್ರೆ ಆ ಪತ್ರಿಕೆ ಹಳ್ಳಿಗೆ ಬರ್ಬೇಕಾದ್ರೆ 3 ದಿವಸ ಆಗ್ತಾ ಇದೆ. 3 ದಿವಸದವರೆಗೂ ಕೂಡ ರಾಜ್ಯದಲ್ಲಿ ಏನಾಗ್ತಾ ಇದೆ, ದೇಶದಲ್ಲಿ ಏನಾಗ್ತಾ ಇದೆ ನಮ್ಗೆ ಗೊತ್ತಾಗ್ತಾ ಇರಲಿಲ್ಲ. ಯಾಕಂದ್ರೆ ಟೆಲಿಫೋನ್ ಸಂಪರ್ಕ ಇರಲಿಲ್ಲ, ಯಾವುದು ನಮ್ಗೆ ಈ ಸೋಷಿಯಲ್ ಮೀಡಿಯಾ ನೆಟ್ವರ್ಕ್ ಅನ್ನುವಂಥದ್ದು ಯಾವುದು ಕೂಡ ನಮ್ಗೆ ಇರಲಿಲ್ಲ. ಆದ್ರೆ ಪತ್ರಿಕೆಗಳಲ್ಲಿ 3 ದಿವಸ 4 ದಿವಸ ಆದ್ಮೇಲೆ, ಅದು 3 ದಿವಸ 4 ದಿವಸ ಆದ್ರೂ ಕೂಡ ಹೇಗೆ ಅಂದ್ರೆ ಪಟೇಲ್ ಮನೆಗೆ ಪೇಪರ್ ಕೊಡ್ತಾರೆ. ಪಟೇಲ್ ಮನೆಯಲ್ಲಿ ಎಲ್ಲ ತಿರುಗಿಸಿ ಬರೆಸಿ ಎಲ್ಲ ನೋಡಿದ್ಮೇಲೆ ಆಮೇಲೆ ಒಂದು 2 ದಿನಕ್ಕೆ ಆ ಪಟೇಲ್ ಚೇರ್ಮನ್ ಮನೆ ಹತ್ರ ಯಾರಾದ್ರೂ ಹೋದ್ರೆ ಹಿಂಗಾಗಿದೆ ಅಂತ, ಈಗ ಇಂಥ ಕಡೆ ಹಿಂಗಾಗಿದೆ, ದೇಶದಲ್ಲಿ ಹಿಂಗಾಗಿದೆ, ಡೆಲ್ಲಿಯಲ್ಲಿ ಹಿಂಗಾಗಿದೆ, ಮಹಾರಾಷ್ಟ್ರದಲ್ಲಿ ಹಿಂಗಾಗಿದೆ, ಎಲ್ಲರೂ ಹಿಂಗಾಗಿದೆ ಅಂತ ಹಳ್ಳಿ ಜನರು ಗೊತ್ತಾಗ್ತಾ ಇದ್ದಿದ್ದು ಯಾವಾಗ ಅಂದ್ರೆ 7ನೇ ದಿನಕ್ಕೆ ಅಥವಾ 8ನೇ ದಿನಕ್ಕೆ ನಮ್ಗೆ ಗೊತ್ತಾಗ್ತಾ ಇದ್ದಿದ್ದು. ಅಂದ್ರೆ ರಾಜ್ಯದಲ್ಲಾಗಿರ್ಬೋದು, ದೇಶದಲ್ಲಾಗಿರ್ಬೋದು, ಈ ತರ ಗೊತ್ತಾಗ್ತಾ ಇದ್ದಿದ್ದು. ಅವತ್ತು ನಮ್ಗೆ ಯಾವುದೇ ಆಮೇಲೆ ಟೆಲಿಫೋನ್ ಯಾರಿಗೆ ಇರ್ತಾ ಇತ್ತು, ಚೇರ್ಮನ್ ಮನೆ. ನಮಸ್ಕಾರ. ನಾನು ಮೊದಲಿಗೆ ಮಾತನಾಡಲಿಕ್ಕೆ ಬದಲು ಇವತ್ತೇನು ಸಾಮಾಜಿಕ ಜಾಲತಾಣದ ರಾಜ್ಯಾಧ್ಯಕ್ಷರಾದಂಥ ಸ್ನೇಹಿತರು ಆದಂಥ ನಮ್ಮ ಚಂದನ್ ದೊರೆ ಅವರು ಬಂದಿದ್ದಾರೆ. ಅವರಿಗೆ ನಮ್ಮ ಜಿಲ್ಲಾ ಘಟಕದ ಅಧ್ಯಕ್ಷರಾದಂಥ ಆಂಜಿ ಅವರಿಂದ ಈ ಒಂದು ಹಸಿರು ಬಣ್ಣ ಇರ್ತಕ್ಕಂಥ ನಮ್ಮ ಪಕ್ಷದ ಸಂಕೇತ ಇದು. ಹಾಗಾಗಿ ಇದನ್ನ ಜಿಲ್ಲಾ ಘಟಕದ ಆಂಜಿ ಅವರು ಚಂದನ್ ದೊರೆ ಅವರಿಗೆ ಆತ್ಮೀಯವಾಗಿ, ಮತ್ತೆ ಇನ್ನೊಬ್ರು ಕಾರ್ಯಾಧ್ಯಕ್ಷರು ಮತ್ತು ಇನ್ನೊಬ್ರು ಪುನೀತ್ ಕುಮಾರ್ ಸೀನಿಯರ್ ವೈಸ್ ಪ್ರೆಸಿಡೆಂಟ್, ಇವರಿಗೆ ನವೀನ್ ಕಡೆಯಿಂದ ಸಮರ್ಪಣೆಯನ್ನು ಮಾಡ್ತಾ ಇದ್ದೇವೆ. ಮತ್ತೆ ಇನ್ನೊಬ್ರು ಮಂಜುನಾಥನ್ ಅವರಿಗೆ ವೈಸ್ ಪ್ರೆಸಿಡೆಂಟ್ ಮಂಜುನಾಥ್. ಈಗ ನಮ್ಮ ಪ್ರಭಾಕರ್ ಅವರಿಂದ ಗಿರೀಶ್ ಅನ್ನುವಂತ ಒಂದು ಸಾಮಾಜಿಕ ಜಾಲತಾಣದ ಕಾರ್ಯದರ್ಶಿ, ಅವರಿಗೆ ಕೃಷ್ಣ ಯಾದವ್. ವಾರ್ ರೂಮ್ ಅಲ್ಲಿ, JDS ನ ವಾರ್ ರೂಮ್ ಅಲ್ಲಿ ಬಹಳ ಪರಿಣಾಮಕಾರಿಯಾಗಿ ಕೆಲಸ ಮಾಡುವಂತ ಪ್ರಸಾದ್ ಅವರಿಗೆ ಹಾಗೂ JDS
ಸಿದ್ಧಾಂತವನ್ನು ಮನಸ್ಸಾರೆ ಒಪ್ಪಿದ್ದೇನೆ. ಪಕ್ಷಕ್ಕೆ ಹಾಗೂ ಪ್ರಾದೇಶಿಕತೆಗೆ ಬದ್ಧನಾಗಿರುತ್ತೇನೆ. ಮೂರನೇದು, ಶ್ರೀ ಎಚ್.ಡಿ. ಕುಮಾರಸ್ವಾಮಿ ಅವರನ್ನು 2028ಕ್ಕೆ ಮುಖ್ಯಮಂತ್ರಿ ಮಾಡುವುದೇ ನಮ್ಮ ಗುರಿ. ಜೆಡಿಎಸ್ ಪಕ್ಷವನ್ನು ಮತ್ತು ನಮ್ಮ ಚಿಂತಾಮಣಿ ಕ್ಷೇತ್ರದಲ್ಲಿ ಕೆ ಕೃಷ್ಣಾರೆಡ್ಡಿ ಅವರನ್ನ ಶಾಸಕರಾಗಿ ಆಯ್ಕೆ ಮಾಡುವುದು ನಮ್ಮ ಗುರಿ. ಜೆಡಿಎಸ್ ಪಕ್ಷವನ್ನು ಅಧಿಕಾರಕ್ಕೆ ತರಲು ನಿಷ್ಠೆಯಿಂದ ಕೆಲಸ ಮಾಡುತ್ತೇನೆ. ಯಾವುದೇ ಆಮಿಷಗಳಿಗೆ ಒಳಗಾಗದೆ ಜೆಡಿಎಸ್ ಪಕ್ಷ ಹಾಗೂ ನಾಯಕರ ಪರ ನಿಲ್ಲುತ್ತೇನೆ. ಯಾವುದೇ ರೀತಿಯ ಭಿನ್ನಾಭಿಪ್ರಾಯಗಳು ಬಂದರೆ ಪಕ್ಷದ ನಿಲುವುಗಳಲ್ಲಿ ನಿರ್ಧಾರಗಳಲ್ಲಿ ತಪ್ಪು ಕಾಣಿಸಿದರೆ ಪ್ರಾಮಾಣಿಕವಾಗಿ ಪಕ್ಷದ ಪ್ರಮುಖರಿಗೆ ತಿಳಿಸುವ ಪ್ರಯತ್ನ ಮಾಡುತ್ತೇನೆ. ಪಕ್ಷಕ್ಕೆ ಧಕ್ಕೆ ತರುವ ಯಾವುದೇ ಕೆಲಸಗಳನ್ನು ಮಾಡುವುದಿಲ್ಲ ಹಾಗೂ ಪಕ್ಷದ ಯಾವುದೇ ನಾಯಕರನ್ನು ಅಗೌರವದಿಂದ ಕಾಣುವುದಿಲ್ಲ. ಪಕ್ಷದ ಒಳಗಡೆ ಯಾವುದೇ ತರಹದ ಗುಂಪುಗಾರಿಕೆ ಅಥವಾ ಒಳ ರಾಜಕೀಯ ಮಾಡುವುದಿಲ್ಲ. ನನ್ನ ನಿಷ್ಠೆ ಯಾವತ್ತಿದ್ದರೂ ನಮ್ಮ ಪಕ್ಷಕ್ಕೆ ವೈಯಕ್ತಿಕ ಲಾಭಕ್ಕಾಗಿ ಪಕ್ಷದ ಸ್ಥಾನ ಹುದ್ದೆಯನ್ನು ದುರುಪಯೋಗಪಡಿಸಿಕೊಳ್ಳುವುದಿಲ್ಲ. ಪಕ್ಷದ ಸಹ ಕಾರ್ಯಕರ್ತರೊಂದಿಗೆ ಸಂಘರ್ಷ ಸೃಷ್ಟಿಸದೆ ಒಗ್ಗಟ್ಟಿನಿಂದ ಕೆಲಸ ಮಾಡುತ್ತೇನೆ. ನಮ್ಮ ನಾಡು ನಮ್ಮ ಪಕ್ಷಕ್ಕೆ ನಿಷ್ಠೆಯಿಂದ ಇರುತ್ತೇನೆ. ಜೈ ಕರ್ನಾಟಕ. ವೇದಿಕೆ ಮೇಲೆ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರಾದಂತ ಜೆ.ಕೆ. ಕೃಷ್ಣಾರೆಡ್ಡಿಯವರೇ, ಇದೀಗಾಗಲೇ ಈ ರಾಜ್ಯದ ಸಾಮಾಜಿಕ ಜಾಲತಾಣದ ಘಟಕದ ಅಧ್ಯಕ್ಷರಾದಂತ ಚೇತನ್ನನವರೇ, ಮತ್ತೆ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ನಮ್ಮ ಪಕ್ಷದ ಹಿರಿಯರೇ, ಮತ್ತೆ ಎಲ್ಲ ಯುವ ಮಿತ್ರರೇ, ಮತ್ತೆ ಈ ದೇಶದಲ್ಲಿ ಆಗುವಂತ ವಿದ್ಯಮಾನಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ನಾವು ಅತಿ ಹೆಚ್ಚು ಜವಾಬ್ದಾರಿಯುತವಾಗಿ ನಡ್ಕೊಳ್ಳುವಂತದ್ದು ಆಗಬೇಕು ಅನ್ನುವಂತ ನಿಟ್ಟಿನಲ್ಲಿ ಇವತ್ತು ಮಾಧ್ಯಮದ ಮುಖಾಂತರ ಮತ್ತೆ ಅದೇ ರೀತಿಯಲ್ಲಿ ನಮ್ಮ ಅವರು ಇವತ್ತು ಈ ಒಂದು ಕಾರ್ಯಾಗಾರವನ್ನ ಹಮ್ಮಿಕೊಂಡಿದ್ದಾರೆ. ಅದಕ್ಕೆ ತಾವೆಲ್ಲರೂ ಸಹ ಆಗಮಿಸಿದ್ದೀರಾ. ಮೊಟ್ಟ ಮೊದಲದಾಗಿ ತಮ್ಮೆಲ್ಲರಿಗೂ ಸಹ ಸ್ವಾಗತವನ್ನ ಬಯಸ್ತಾ ನಾನು ಇವಾಗ ಒಂದು ಎರಡು ಮಾತು ಮಾತಾಡಲಿಕ್ಕೆ ಇಚ್ಛಿಸುತ್ತೇನೆ. ಆತ್ಮೀಯ ಕಾರ್ಯಕರ್ತ ಬಂಧುಗಳೇ, ಇವತ್ತು ಇಡೀ ದೇಶದಲ್ಲಿ ಭಾರತೀಯ ಜನತಾ ಪಕ್ಷ ಮತ್ತೆ ಅದೇ ರೀತಿಯಲ್ಲಿ ಕಾಂಗ್ರೆಸ್ ಮತ್ತೆ ಬೇರೆ ಬೇರೆ ಪಕ್ಷಗಳು, ಆಮ್ ಆದ್ಮಿ ಪಕ್ಷ ಇರ್ಬೋದು, ಮತ್ತೆ ಬೇರೆ ಬೇರೆ ರೀತಿಯಲ್ಲಿ ಇರ್ತಕ್ಕಂಥ ಪಕ್ಷಗಳನ್ನ ನಾವು ಈಗಾಗಲೇ ಪಕ್ಕದಲ್ಲಿ ಇರ್ತಕ್ಕಂಥ ಜನಸೈನ್ಯ ಆಂಧ್ರದಲ್ಲಿ ಮತ್ತೆ ನಮ್ಮ ಪಕ್ಕದಲ್ಲಿ ಇರ್ತಕ್ಕಂಥ ಬೇರೆ ಬೇರೆ ಪಕ್ಷದಲ್ಲಿ ತಮಿಳುನಾಡಲ್ಲಿ ಇರ್ತಕ್ಕಂಥ ಪ್ರಾಂತೀಯ ಪಕ್ಷಗಳನ್ನು ಸಹ ನಾವು ಗಮನಿಸ್ತಾ ಇದ್ದೀವಿ. ಅದು ಯಾವ ರೀತಿ ಇದೆ ಅಂತ ಹೇಳಿದ್ರೆ, ನಮ್ಮ ಪಕ್ಷದ ಸಿದ್ಧಾಂತಗಳನ್ನ, ನಮ್ಮ ಪಕ್ಷದ ನಾಯಕರ ದಿನನಿತ್ಯ ಅವರ ಆಗು ಹೋಗುಗಳ ಬಗ್ಗೆ ಮತ್ತೆ ಮುಂದಿನ ದಿನಗಳಲ್ಲಿ ನಮ್ಮ ಪಕ್ಷ ಬಂದು ನಾವೊಂದ್ಸರಿ ಗಮನಿಸಿದ್ರೆ ಜಾತ್ಯತೀತ ಜನತಾದಳ ನಾವೇನು ಇವತ್ತು ಎಲ್ಲಾ ರಂಗದಲ್ಲಿಯೂ ಸಹ ಕೇಂದ್ರದಲ್ಲಿ ಎನ್ಡಿಎ ಸರ್ಕಾರದಲ್ಲಿ ಕುಮಾರಣ್ಣನವರು ಸಚಿವರಿದ್ದಾಗಲೂ ಸಹ ಮತ್ತೆ ಮುಂದಿನ ದಿನಗಳಲ್ಲಿ ನಮ್ಮದೇ ಪಕ್ಷ ಈ ರಾಜ್ಯದಲ್ಲಿ ಅಧಿಕಾರ ಬರೋದ್ರಿಂದ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಯಾವ ರೀತಿ ಇದೀವಿ ಅಂತ ಹೇಳಿದಾಗ ನಾವು ತುಂಬಾ ಪಕ್ಷದಲ್ಲಿ ನಾವೇ ಗಮನಿಸಿದಾಗ
ನಾವು ತುಂಬಾ ಹಿಂದುಳಿದಿದ್ದೀವಿ. ಹಾಗಾಗಿ ಇವತ್ತು ಒಂದು ಪಕ್ಷ, ನಮ್ಮ ಪಕ್ಷದ ನಾಯಕರು, ಅದು ನಿಖಿಲ್ ಕುಮಾರಸ್ವಾಮಿ ಇರ್ಬೋದು, ಕುಮಾರಣ್ಣ ಇರ್ಬೋದು, ದೇವೇಗೌಡರು ಇರ್ಬೋದು, JK ಕೃಷ್ಣಾರೆಡ್ಡಿ ಅವರು ಇರ್ಬೋದು, ಪ್ರತಿನಿತ್ಯ ಸೋಷಿಯಲ್ ಮೀಡಿಯಾದಲ್ಲಿ ಈ ಕಾಂಗ್ರೆಸ್ ಸರ್ಕಾರ ಇವತ್ತೇನು ದುರಾಡಳಿತ ನಡೆಸ್ತಾ ಇದೆ ಅದ್ರ ವಿರುದ್ಧವಾಗಿ ಆಗಲಿ ನಾವು ಕೇವಲ ಸಭೆ ಸಮಾರಂಭಗಳಲ್ಲಿ ಮಾತ್ರ ಮಾತಾಡೋದು ಆಗ್ಬಾರ್ದು. ಪ್ರತಿನಿತ್ಯ ನಮ್ಮ ಕೈಯಲ್ಲಿ ಅಂಗೈಯಲ್ಲಿ ಇವತ್ತು ನಮ್ಗೆ ಇಡೀ ಪ್ರಪಂಚ ನಮ್ಮ ಕೈಯಲ್ಲಿದೆ. ಇವತ್ತು ಮೊಬೈಲ್ ಅಲ್ಲಿ ನಾವು ಯಾವ್ದಾದ್ರು ಒಂದು ತೆರೆದಾಗ ಇಡೀ ಪ್ರಪಂಚ ಇವತ್ತು ರಾಹುಲ್ ಗಾಂಧಿ ಏನ್ ಮಾತಾಡ್ದ, ಮೋದಿ ಅವರು ಏನ್ ಮಾತಾಡಿದ್ರು, ಕುಮಾರಣ್ಣನವ್ರು ಏನ್ ಮಾಡಿದ್ರು, ಜನಸೈನ್ಯ ಪಕ್ಷದ ಪವನ್ ಕಲ್ಯಾಣ್ ಅವ್ರು ಏನ್ ಮಾಡಿದ್ರು, ಇದಕ್ಕೆ ಟ್ವಿಟರ್ ಮೂಲಕ ಆಗ್ಲಿ ಇನ್ನೊಂದ್ರ ಮೂಲಕ ಆಗ್ಲಿ ನಾವು ಹಂಚ್ಕೊಂಡು ನಾಯಕರಿಗೆ ರೀಚ್ ಮಾಡೋದಕ್ಕೆ ವಾಟ್ಸಾಪ್ ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತದೆ. ಮತ್ತೆ ವೈಯಕ್ತಿಕವಾಗಿ ಕೂಡ ನಾವು ವಾಟ್ಸಾಪ್ ಅಲ್ಲಿ ಮೆಸೇಜ್ ಅನ್ನ ಕಳಿಸಬಹುದು ಕಾರ್ಯಕರ್ತರಿಗೆ, ಯಾರು ಗೊತ್ತಾಗಲಿ. ಅಥವಾ ಒಂದು ಸೀಮಿತ ಗ್ರೂಪ್, ಒಂದು 100 ಜನಕ್ಕೆ ಮಾತ್ರ ಈ ಮೆಸೇಜ್ ರೀಚ್ ಆಗಬೇಕು ಅಂದ್ರೆ ವಾಟ್ಸ್ಆಪ್ ಗ್ರೂಪ್ ಅನ್ನ ನಾವು ಬಳಸ್ಕೊಳ್ಬಹುದು. ಮತ್ತೆ ಇದು ಈಸಿಯಾಗಿ ಬಳಸುವಂಥದ್ದು, ಎಲ್ಲರೂ ಈಸಿಯಾಗಿ ಯೂಸ್ ಮಾಡಬಹುದು ವಾಟ್ಸ್ಆಪ್. ಮತ್ತೆ ಎರಡನೇ ಬಂದು ಫೇಸ್ಬುಕ್ ನೀವು ನೋಡಿರ್ಬೋದು, ನಿಜವಾದ ರಾಜಕೀಯ ನಡೀತಾ ಇರೋದೇ ಫೇಸ್ಬುಕ್ ಅಲ್ಲಿ. ನೀವೆಲ್ಲ ನೋಡಿರ್ಬೋದು, ರಾಜಕೀಯ ಚರ್ಚೆ ಹೆಚ್ಚಾಗಿ ನಡೀತಾ ಇರೋದು ಫೇಸ್ಬುಕ್ ಅಲ್ಲಿ. ಸೊ ಪ್ರತಿಯೊಬ್ರು ಕೂಡ ನೀವು ಫೇಸ್ಬುಕ್ ಅಲ್ಲಿ ಅಕೌಂಟ್ ಅನ್ನ ಹೊಂದಿರಲೇಬೇಕು. ಇದು ಕೇವಲ JDS IT ವಿಂಗ್ ಟೀಮ್ ಏನಿರುತ್ತೆ ಅವ್ರು ಮಾತ್ರ ಬಳಸಲಿ ಅಂತಲ್ಲ, ನೀವು ಕೂಡ ನಾಯಕರಾಗಬೇಕು ಅಂದ್ರೆ ನೀವು ಕೂಡ ಅಕೌಂಟ್ ಓಪನ್ ಮಾಡಬೇಕು. ಮತ್ತೆ ನಿಮ್ಮ ಅಭ್ಯರ್ಥಿ ಏನಿರ್ತಾರೆ ಅವ್ರು ಹಾಕುವಂತ